ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ದೀಪಿಕಾ ಡ್ರೀಮ್ ವರ್ಲ್ಡ್ ಚಾನಲ್ಗೆ ತಮಗೆಲ್ರಿಗೂ ಸ್ವಾಗತ ಸುಸ್ವಾಗತ. ಈ ವಿಡಿಯೋವನ್ನು ನಾನು ನನ್ನ ಅತ್ತೆಯ ತವರು ಮನೆಯಲ್ಲಿ ಮಾಡ್ತಾ ಇರುವಂಥದ್ದು. ಅಂದರೆ ಅತ್ತೆಯ ಅಣ್ಣನ ಮಗಳ ಮಗುವಿನ ನಾಮಕರಣ ಹಾಗೆಯೇ ತೊಟ್ಟಿಲು ಶಾಸ್ತ್ರ ಕಾರ್ಯಕ್ರಮವನ್ನು ನಾನು ವಿಡಿಯೋ ಮಾಡ್ತಾ ಇರುವಂಥದ್ದು. ಹಾಗೆಯೇ ಈ ಮಗುವಿನ ತಂದೆ ತಾಯಿಗಳು ತುಂಬಾ ಸ್ಪೆಷಲ್ ವ್ಯಕ್ತಿಗಳು ಅಂತಲೇ ಹೇಳ್ಬೋದು. ಯಾಕೆ ಅವರು ಸ್ಪೆಷಲ್ ವ್ಯಕ್ತಿಗಳು, ಹಾಗೆಯೇ ನಮ್ಮ ದೇಶಕ್ಕೆ ಅಥವಾ ನಮ್ಮ ರಾಜ್ಯಕ್ಕೆ ಅವರು ಏನು ಕೊಡುಗೆಯನ್ನು ನೀಡಿದ್ದಾರೆ, ಮುಂದೆ ಏನು ಕೊಡುಗೆಯನ್ನು ನೀಡ್ತಾರೆ, ಅದು ಎಲ್ಲವನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ. ಅದಕ್ಕೋಸ್ಕರ ನೀವು ದಯವಿಟ್ಟು ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ವಿಡಿಯೋವನ್ನು ನೋಡಿ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ಮಗುವಿನ ಹೆಸರನ್ನು ಹೇಳ್ತೀನಿ, ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಕೂಡ ಮರಿಬೇಡಿ. ಹಾಗೆಯೇ ನೀವೇನಾದರೂ ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಪ್ಲೀಸ್ ಈಗಲೇ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ನೋಡಿ ಸಪೋರ್ಟ್ ಮಾಡಿ. ಹಾಗೆಯೇ ಪಕ್ಕದಲ್ಲಿ ಬರುವಂಥ ಬೆಲ್ಲೈಕನ್ ಒತ್ತಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನನ್ನ ಎಲ್ಲ ನೋಟಿಫಿಕೇಷನ್ ನಿಮಗೆ ಮೊದಲನೇದಾಗಿ ತಲುಪುತ್ತೆ. ಹಾಗೆಯೇ ಈ ಒಂದು ನಾಮಕರಣ ಹಾಗೆಯೇ ತೊಟ್ಟಿಲು ಶಾಸ್ತ್ರ ಕಾರ್ಯಕ್ರಮ ನಮ್ಮ ಊರಲ್ಲಿ ಯಾವ ಥರ ನಡೆಸ್ತಾರೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಸ್ನೇಹಿತರೆ, ನೀವಿವಾಗ ನೋಡ್ತಾ ಇರುವಂಥದ್ದು ನನ್ನ ಅತ್ತೆಯ ತಂದೆ ತಾಯಿಯವರ ಫೋಟೋ. ಹಾಗೆಯೇ ಇವರು ಇವಾಗ ದೈವದೀನರಾಗಿದ್ದರೂ ಕೂಡ ಹಿರಿಯರಾಗಿರುವಂತಹ ಇವರಿಗೆ ನಮಸ್ಕರಿಸುತ್ತಾ ಈ ಒಂದು ವಿಡಿಯೋವನ್ನು ಕಂಟಿನ್ಯೂ ಮಾಡೋಣ. ಹಾಗೆಯೇ ಸ್ನೇಹಿತರೆ, ಇಲ್ಲಿ ನಿಮಗೆ ಕಾಣಿಸ್ತಾ ಇದೆಯಲ್ಲ, ಇವರೇ ತಂದೆ ತಾಯಿ, ಮಗುವಿನ ತಂದೆ ತಾಯಿ. ಹಾಗೆಯೇ ವಿಡಿಯೋ ಸ್ಟಾರ್ಟಿಂಗಲ್ಲೇ ನಾನು ಹೇಳಿದೆ ಮಗುವಿನ ತಂದೆ ತಾಯಿ ಇಬ್ಬರು ಸ್ಪೆಷಲ್ ವ್ಯಕ್ತಿಗಳು ಅಂತ ಹೇಳಿ. ಯಾಕೆ ಅಂತ ಹೇಳಿದರೆ, ಮಗುವಿನ ತಾಯಿ ಬಂದು ಅವರ ಹೆಸರು ತೃಪ್ತಿ ಅಂತ ಹೇಳಿ, ಶ್ರುತಿ ಅಂತ ಕೂಡ ಕರೀತಾರೆ. ಹಾಗೆಯೇ ಇವರು ನಮ್ಮ ಒಂದು ರಾಜ್ಯದ ಫೇಮಸ್ ಲೇಡೀಸ್ ಕಬಡ್ಡಿ ಪ್ಲೇಯರ್ ಅಂತಲೇ ಹೇಳ್ಬೋದು. ಹಾಗೆಯೇ ರಾಜ್ಯಕ್ಕೆ ಸಾಕಷ್ಟು ಪ್ರಶಸ್ತಿಗಳನ್ನು ಕೂಡ ತಂದು ಕೊಟ್ಟಿದ್ದಾರೆ. ಹಾಗೆಯೇ ತಂದೆಯವರು ಹರ್ಷಿತ್ ಅಂತ ಹೇಳಿ. ಹಾಗೆಯೇ ಇವರು ಬಂದು ನಮ್ಮ ದೇಶದ ಸೈನಿಕರು ಅಂತ ಹೇಳೋದಕ್ಕೆ ತುಂಬಾನೇ ಹೆಮ್ಮೆ ಆಗುತ್ತೆ. ಹಾಗೆಯೇ ಮಗುವಿಗೆ ನಾಮಕರಣವನ್ನ ಮಾಡುವ ಕಾರ್ಯಕ್ರಮಕ್ಕಿಂತ ಮುಂಚಿತವಾಗಿ ತಂದೆ ತಾಯಿಯವರಿಂದ ಮಗುವಿಗೆ ಅನ್ನಪ್ರಾಶನ ಕಾರ್ಯಕ್ರಮ ನಡೆಯುತ್ತೆ. ಅದನ್ನೇ ಇಲ್ಲಿ ನಡೆಸ್ತಾ ಇದ್ದಾರೆ. ಹಾಗಾಗಿ ಎಲ್ಲರೂ ನಿಂತ್ಕೊಂಡು ನೋಡ್ತಾ ಇದ್ದಾರೆ. ತುಂಬಾನೇ ಚೆನ್ನಾಗಿರುತ್ತೆ. ಅದು ಒಂದು ಶಾಸ್ತ್ರ, ಅಂದ್ರೆ ಮಗುವಿಗೆ ಅನ್ನ ಒಂದು ಕೊಡುವಂತ ಶಾಸ್ತ್ರ ಕೂಡ ತೊಟ್ಟಿಲು ಶಾಸ್ತ್ರ ದಿವಸನೇ ನಡೆಸ್ತಾರೆ ಇಲ್ಲಿ.
ಶ್ರೀಚಕ್ರಧಾರಿಗೆ ಶಿರವಾಣಿಯಾನಿ ರಾಜೀವನೇತನಿಗೆ ರಮಣೀಯನಾನಿ ಚಿನ್ನ ನಿನ್ನ ಮುದ್ದಾಗುವೆ ಜೋ ಜೋ ಲಾಲಿ ನಾ ಹಾಡುವೆ ಚಿನ್ನ ನಿನ್ನ ಮುದ್ದಾಗುವೆ ನೋಡಿ ಕೃಷ್ಣ ರುಕ್ಮಿಣಿಯರ ಮುತ್ತಿನ ಕಂದ ಜೋ ಮುತ್ತು ಕಂದ ನೀನಳದಿರು ಕಂದ ಜೋ ಜೋ ಮುತ್ತು ಕಂದ ಜೋ 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 ಸಾಕಲ್ಲ ಆಯ್ತಾ ಇನ್ನು ಉಂಟಾ ಇನ್ನಿದ್ದವ್ರು ಹೇಳಿ ಪ್ರತಿಯೊಂದು ಇಲ್ಲ ಹೀಗೆ ಹಾಗೆಯೇ ನೀವು ನೋಡ್ತಾ ಇರ್ಬೋದು ಸ್ನೇಹಿತರೆ, ಮಗುವಿನ ತಂದೆ ತಾಯಿಯವರು ಮಗುವಿಗೆ ದೇವ್ಯಾನ್ ಅಂತ ಹೇಳಿ ಹೆಸರಿಟ್ಟಿದ್ದಾರೆ. ಹಾಗೆಯೇ ನೀವೇನಾದರೂ ಈ ವಿಡಿಯೋವನ್ನು ಕಂಪ್ಲೀಟಾಗಿ ನೋಡ್ತಾ ಇದ್ದೀರಿ ಅನ್ನೋದಾದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಮಗುವಿನ ಹೆಸರನ್ನು ತಿಳಿಸಿ, ನಾನು ಕೂಡ ತಿಳ್ಕೊಳ್ತೀನಿ. ಹಾಗೆಯೇ ಮಗುವಿನ ನಾಮಕರಣ ಕಾರ್ಯಕ್ರಮ ಆದ ಮೇಲೆ ಮಗುವಿನ ಅಜ್ಜ ಅಜ್ಜಿಯಂದರು, ಅತ್ತೆಯಂದರು, ಹಾಗೆಯೇ ಬಂಧು ಬಳಗದವರು ಎಲ್ಲರೂ ಮಗುವಿಗೆ ಉಡುಗೊರೆಯನ್ನು ಕೊಟ್ಟು ಮಗುವನ್ನು ಆಶೀರ್ವದಿಸ್ತಾ ಇದ್ದಾರೆ. ಹಾಗೆಯೇ ಸ್ನೇಹಿತರೆ, ಆವಾಗಲೇ ಮಗುವನ್ನು ತೊಟ್ಟಿಲಿಗೆ ಹಾಕುವ ಶಾಸ್ತ್ರ ಆದ ನಂತರ ಹಿರಿಯರೆಲ್ಲರೂ ಮುತ್ತೈದರೆಲ್ಲರೂ ಸೇರಿಕೊಂಡು ಮಗುವಿಗೆ ಹಾಡನ್ನು ಹೇಳಿ ತೊಟ್ಟಿಲನ್ನು ತೂಗಿ ಮಲಗಿಸುವ ಒಂದು ಶಾಸ್ತ್ರ ಕೂಡ ನಡೆಯಿತು. ನೀವೆಲ್ಲರೂ ಅದನ್ನು ನೋಡಿರ್ಬೋದು. ಹಾಗೆಯೇ ನಮ್ಮನೆ ಪುಟಾಣಿಗಳನ್ನೆಲ್ಲರನ್ನು ಕರ್ಕೊಂಡು ನಾನು ಇಲ್ಲಿ ಬಂದು ಮಗುವಿಗೆ ಉಡುಗೊರೆಯನ್ನು ಕೊಟ್ಟು ಆಶೀರ್ವದಿಸಿ ನಂತರ ಅವರೆಲ್ಲರ ಕೈಯಲ್ಲೂ ಹಾಡನ್ನು ಹೇಳಿಸಿದೆ. ಅದರಿಂದಾಗಿ ಮಕ್ಕಳಿಗೆಲ್ರಿಗೂ ತುಂಬಾ ಖುಷಿ ಆಯಿತು. ತುಂಬ ಹತ್ತಿರದಿಂದ ಮಗುವನ್ನು ನೋಡಿ ತೊಟ್ಟಿಲನ್ನು ತೂಗಿ ನಾವು ಕೂಡ ಎಂಜಾಯ್ ಮಾಡಿದ್ವಿ ಅಂತ ಅನ್ನೋ ಮನೋಭಾವನೆ ಅವ್ರಿಗೂ ಕೂಡ ಬಂತು. ಹಾಗೆಯೇ ಇಲ್ಲಿ ಹೊರಗಡೆ ಅವರೆಲ್ಲರನ್ನು ನಿಲ್ಲಿಸ್ಕೊಂಡು ನಾನು ಫೋಟೋಶೂಟ್ ಮಾಡ್ತಾ ಇದ್ದೆ. ಹಾಗೆಯೇ ಒಂದು ಚಿಕ್ಕದಾಗಿ ವಿಡಿಯೋ ಕೂಡ ಮಾಡಿಕೊಂಡೆ. ಇನ್ನು ಸ್ನೇಹಿತರೆ, ಇದೆಲ್ಲ ಮುಗಿದ ಮೇಲೆ ಸ್ವಲ್ಪ ಅಡುಗೆ ಮನೆ ಕಡೆ ಕೂಡ ಬರೋಣ. ಹಾಗೆಯೇ ಇಲ್ಲಿ ಮನೆಯ ಒಂದು ಭಾಗದಲ್ಲಿ ಅಡುಗೆ ಸೆಕ್ಷನ್ ಇತ್ತು. ಹಾಗೆಯೇ ತುಂಬಾ ಎಂಜಾಯ್ ಮಾಡಿಕೊಂಡು ಇಲ್ಲೆಲ್ಲರೂ ಅಡುಗೆ ಮಾಡ್ತಾಯಿದ್ರು. ಹಾಗೆಯೇ ನೀವಿಲ್ಲಿ ನೋಡ್ತಾ ಇರ್ಬೋದು, ಇವರು ಬಂದು ಮುಖ್ಯ ಅಡುಗೆಯವರು, ಕೇರಳ ಮೂಲದವರು ಇವರು. ಹಾಗೆಯೇ ಮಗುವಿನ ನಾಮಕರಣ ಫಂಕ್ಷನಿಗೆ ಬಿರಿಯಾನಿ ಊಟ ಇತ್ತು. ಹಾಗೆಯೇ ಇವರು ಬಿರಿಯಾನಿ ಸ್ಪೆಷಲಿಸ್ಟ್.
ಅದಕ್ಕೋಸ್ಕರ ಇವರನ್ನ ಇಲ್ಲಿ ಅಡುಗೆಗೆ ಕರೆಸಲಾಗಿತ್ತು. ಹಾಗೆ ಇಲ್ಲಿ ಊಟಕ್ಕೆ ಬಿರಿಯಾನಿ ಮಾತ್ರವಲ್ಲದೆ ಬೇರೆ ಡಿಶಸ್ ಕೂಡ ಇತ್ತು. ಏನೆಲ್ಲ ವೆರೈಟೀಸ್ ಇತ್ತು ಅಂತ ಹೇಳಿ ಮತ್ತೆ ಕೂಡ ತೋರಿಸ್ತೀನಿ ನಾನು. ಹಾಗೆ ಇಲ್ಲಿ ಮಕ್ಕಳನ್ನ ನೋಡ್ತಾ ಇರ್ಬೋದು ನೀವು, ತುಂಬಾನೇ ಎಂಜಾಯ್ ಮಾಡ್ತಾ ಇದ್ರು. ಅವರ ಆಟವನ್ನ ನೋಡಿ ನಾವು ಕೂಡ ಒಂದು ಕ್ಷಣ ನಾವು ಕೂಡ ಮಗುವಾಗಿ ಅವರ ಜೊತೆ ನೋಡ್ತಾ ಇದ್ವಿ. ಹಾಗೆಯೇ ಇಲ್ಲಿ ಇವಿಷ್ಟು ಮಕ್ಕಳ ಎಂಜಾಯ್ಮೆಂಟ್ ಆದರೆ ಸ್ನೇಹಿತರೆ, ಇನ್ನು ಊಟದ ಕಡೆ ಕೂಡ ಬರೋಣ. ಹಾಗೆಯೇ ಊಟಕ್ಕೆ ಏನೆಲ್ಲ ಇತ್ತು ಅಂತ ನೋಡೋದಾದರೆ, ಮೊದಲನೇದಾಗಿ ಇಲ್ಲಿ ಸೇಮಿಗೆ ಇತ್ತು. ಹಾಗೆಯೇ ಅದಕ್ಕೆ ಕಾಂಬಿನೇಷನ್ ಆಗಿ ಮಟನ್ ಗ್ರೇವಿ ಇತ್ತು. ಹಾಗೆಯೇ ಉಪ್ಪಿನಕಾಯಿ, ಮತ್ತು ಇಲ್ಲಿ ಸ್ಪೆಷಲ್ ಆಗಿ ಬಿರಿಯಾನಿ ಇತ್ತು. ಮತ್ತು ಅದಕ್ಕೆ ಕಾಂಬಿನೇಷನ್ ಆಗಿ ಕಚಂಬರ್, ಮತ್ತು ಚಿಕನ್ ಡ್ರೈ ಲೆಗ್ ಪೀಸ್ ಚಿಲ್ಲಿ ಇತ್ತು. ಅದೆಲ್ಲ ಆದ ನಂತರ ರೈಸಿಗೆ ಕಾಂಬಿನೇಷನ್ ಆಗಿ ಸಾಂಬಾರು, ಹಾಗೆಯೇ ಮತ್ತು ಚಿಲ್ಲಿ ಇತ್ತು. ಇದಕ್ಕೆ ನೆಂಚ್ಕೊಳ್ಳೋಕ್ಕೆ ಹಪ್ಪಳ, ಪಲ್ಯ, ಹಾಗೆಯೇ ಸಿಹಿಯನ್ನು ಹಂಚೋದಕ್ಕೋಸ್ಕರ ಪಾಯಸ ಕೂಡ ಮಾಡಿದರು. ನೋಡಿದ್ರಲ್ಲ ಸ್ನೇಹಿತರೆ, ಗೌಡ್ರ ಸಂಪ್ರದಾಯದಲ್ಲಿ ಮಾಡುವಂತಹ ಒಂದು ಮಗುವಿನ ನಾಮಕರಣ ಹಾಗೆಯೇ ತೊಟ್ಟಿಲು ಶಾಸ್ತ್ರ ಯಾವ ರೀತಿಯಾಗಿ ಇರುತ್ತೆ ಅಂತ ಹೇಳಿ ನೀವೆಲ್ಲ ನೋಡಿದ್ದೀರಿ. ಹಾಗೆಯೇ ಮಗುವಿನ ತಂದೆ ತಾಯಿಗಳ ಬಗ್ಗೆನೂ ನಾನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಹಾಗೆಯೇ ಈ ಒಂದು ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ಮಗುವಿನ ಹೆಸರನ್ನು ಕೂಡ ತಿಳಿಸ್ಕೊಟ್ಟಿದ್ದೀನಿ, ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ಹಾಗೆಯೇ ಇನ್ನೂ ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಹೊಸಬರಾಗಿದ್ದರೆ ದಯವಿಟ್ಟು ಈಗಲೇ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಬರುವಂಥ ಬೆಲ್ ಐಕಾನ್ ಒತ್ತಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆಯೇ ಮುಂದೆ ಒಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಬಾಯ್.